ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಅನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು, ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಈ ಸಂದೇಹಗಳಿಗೆ ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಈ ಸಮಾಧಾನದ ಉತ್ತರಗಳು ನಮಗೆ ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆ ನಿಮ್ಮೊಳಗೇನಾದರೂ ಸಂದೇಹಗಳಿದ್ದರೆ ನಮಗೆ ಕಾಮೆಂಟ್ ಮಾಡಿರಿ. ನಾವು ಅದನ್ನು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅಥವಾ ನೇರವಾಗಿ ನನಗೆ ತಿಳಿಸಿದರೂ ಆದೀತು. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಮುಖ್ಯ. 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆತಾವೆ. ಈ ವಾರ ಭಾದ್ರಪದ ಮಾಸದ 9ನೇ ದಿನ ಶ್ರೇಷ್ಠ ಹರಿದಾಸರಾದ ಶ್ರೀ ಜಗನ್ನಾಥದಾಸಾರ್ಯರ ಆರಾಧನೆ. ಅವರ ಶ್ರೇಷ್ಠ ಕೃತಿ ಶ್ರೀ ಹರಿಕಥಾಮೃತ ಸಾರದ ಬಗ್ಗೆ ಈ ವಾರದ 3 ಪ್ರಶ್ನೆಗಳು. ಶ್ರೀ ಜಗನ್ನಾಥದಾಸಾರ್ಯರು ಅತಿ ಚಿಕ್ಕ ವಯಸ್ಸಿನಲ್ಲೇ ಸುಧಾ ಪಂಡಿತರು ಎನಿಸಿದರು. ಅಪರೋಕ್ಷ ಜ್ಞಾನಿಗಳು. ತಮ್ಮ 40ರ ಸುಮಾರಿನ ವಯಸ್ಸಿನಲ್ಲಿಯೇ ಅನಾರೋಗ್ಯದಿಂದ ಬಳಲಿದಾಗ ಶ್ರೀ ಗೋಪಾಲದಾಸರು ಅವರಿಂದ ಮುಂದೆ ಮಹಾನ್ ಕಾರ್ಯ ಆಗಬೇಕಾಗಿದೆ ಅಂತ ಅವರಿಗೆ ತಮ್ಮ ಆಯುರ್ದಾನ ಮಾಡಿದರು ಅಂತ ಕೇಳಿದ್ವಿ. ಆದರೆ ಶ್ರೀ ಜಗನ್ನಾಥದಾಸರು ತಮ್ಮ 80ನೇ ವಯಸ್ಸಿನಲ್ಲಿ ಶ್ರೀ ಹರಿಕಥಾಮೃತ ಸಾರ ಅನ್ನುವಂತಹ ಮೇರು ಕೃತಿಯನ್ನು ರಚನೆ ಮಾಡಿದರು. ಈ 40ರಿಂದ 80ನೇ ಇಸ್ವಿಯವರೆಗಿನ ಅವಧಿಯಲ್ಲಿ, ಈ ಮಧ್ಯದ ಅವಧಿಯಲ್ಲೇಕೆ ಹರಿಕಥಾಮೃತ ಸಾರ ಗ್ರಂಥ ಬರೆಯಲಿಲ್ಲ? ಇದು ಮೊದಲೇ ಪ್ರಶ್ನೆ. ಹರಿಕಥಾಮೃತ ಸಾರವನ್ನು ಭಾಮಿನಿ ಷಟ್ಪದಿಯಲ್ಲೇ ಬರೆಯಲಿಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯೇ? ಸುಳಾದಿ, ವೃತ್ತನಾಮ, ಪದ್ಯಗಳ ಮುಖಾಂತರ ಯಾಕೆ ಬರೆದಿಲ್ಲ? ಶ್ರೀ ಹರಿಕಥಾಮೃತ ಸಾರದಲ್ಲಿಯ ಪ್ರಮೇಯಗಳನ್ನು ಅವರು ಬೇರೆ ತಮ್ಮ ಯಾವ ಕೃತಿಗಳಲ್ಲಿ ಅಥವಾ ಸುಳಾದಿಗಳಲ್ಲಿ ತಂದಿದ್ದಾರೆಯೇ, ತಂದಿಲ್ಲವೇ? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ಸಮಾಧಾನದ ಉತ್ತರಗಳನ್ನು ನೀಡಲಿದ್ದಾರೆ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಾನು ಮಾಡುವ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ನನ್ನ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳು ಹಾಗೂ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತಿನ ಪ್ರಶ್ನೆಗಳನ್ನು ಈ ರೀತಿ ನಮಗೆ ಕೇಳ್ತಾ ಇದ್ದಾರೆ ಕೇಳುಗರು. ಏನು ಅಂತಂದರೆ, ಜಗನ್ನಾಥದಾಸರ ಆರಾಧನೆ, ಭಾದ್ರಪದ ಮಾಸದಲ್ಲಿ ಜಗನ್ನಾಥದಾಸರ ಆರಾಧನೆ ಸಂದರ್ಭದಲ್ಲಿ ಕೇಳಿದಂತಹ 3 ಪ್ರಶ್ನೆಗಳು ಅವರನ್ನು ಕುರಿತಾಗಿ ವಿಶಿಷ್ಟವಾಗಿ ಇದೆ. ಪ್ರಶ್ನೆ ಏನು ಕೇಳ್ತಾರೆ ಅಂತಂದರೆ, ಅತಿ ಚಿಕ್ಕ ವಯಸ್ಸಿನಲ್ಲೇ ಸುಧಾ ಪಂಡಿತರು, ಅಪರೋಕ್ಷ ಜ್ಞಾನಿಗಳು ಆದ ಇವರು ತಮ್ಮ 40ನೇ ಸುಮಾರಿನ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಬಳಲಿದಾಗ ಗೋಪಾಲದಾಸರು ಅವರಿಗೆ ಆಯುರ್ದಾನವನ್ನು ಮಾಡಿದ್ದು ನಾವೆಲ್ಲ ಕೇಳಿದ್ದೀವಿ. ನಂತರ ಜಗನ್ನಾಥದಾಸರು ತಮ್ಮ 80ನೇ ವಯಸ್ಸಿನಲ್ಲಿ ಹರಿಕಥಾಮೃತ ಸಾರ ಬರೆದರು. ಆದರೆ ಈ ಮಧ್ಯದ ಅವಧಿಯಲ್ಲಿ ಏಕೆ ಹರಿಕಥಾಮೃತ ಸಾರ ಬರೆಯಲಿಲ್ಲ ಅಂತ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಎಲ್ಲರ ಮನಸ್ಸಿನಲ್ಲಿ ಮೂಡುವಂಥ ಪ್ರಶ್ನೆ. ಯಾಕಂತಂದರೆ
ಮಧ್ಯೆ 40ನೇ ವಯಸ್ಸಿನಲ್ಲಿ ಅವರು ಏನಂತಾರೆ ಅನಾರೋಗ್ಯದಿಂದ ಬಳಲಿದಾಗ ಅದನ್ನು ನಿವಾರಣೆ ಮಾಡಿದರು ಗೋಪಾಲದಾಸರು. ಆದರೂ ಕೂಡ ಮಧ್ಯದಲ್ಲಿ ಬೇರೆ ಬೇರೆ ಏನೇನೋ ಗ್ರಂಥಗಳ ರಚನೆ ಮಾಡಿರಬೇಕು, ಸುಳಾದಿಗಳು, ಹಾಡುಗಳು ಹಾಗೂ ತಿರುಪತಿ ಯಾತ್ರೆ ಈ ರೀತಿ ಎಲ್ಲ ಮಾಡಿದರು. ಆದರೆ ತಮ್ಮ 80ನೇ ವಯಸ್ಸಿನಲ್ಲಿ, ಇಳಿ ವಯಸ್ಸು, ಆವಾಗ ಬರೀಲಿಕ್ಕೆ ಕೂಡ ಇಳಿ ವಯಸ್ಸಿನಲ್ಲಿ ಸ್ವಲ್ಪ ಕಠಿಣ. ಅಂತಹ ಸಮಯದಲ್ಲಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಂತಹ ಮಹಾನ್ ಗ್ರಂಥ, ಅನುಬಂಧ ಚತುಷ್ಟಯಗಳಿಂದ ಕೂಡಿದ ಇಂತಹ ಗ್ರಂಥವನ್ನು ಬರೆದ್ರೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಫಲಸ್ತುತಿಯಲ್ಲಿ, ಶ್ರೀಧ ವಿಠಲರ ಫಲಸ್ತುತಿಯಲ್ಲಿ 13ನೇ ನುಡಿಯಲ್ಲಿ ನಮಗೆ ಈ ಒಂದು ಇದಕ್ಕೆ ಉತ್ತರ ಸಿಗ್ತದೆ. ಏನು ಹೇಳ್ತಾರೆ ಅವರು ಅಂತಂದ್ರೆ, ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೆ ಕೇಶವನ ಗುಣಿಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು. ಅಂದರೆ ಇಲ್ಲಿ ವ್ಯಾಸತೀರ್ಥರು, ಪುರಂದರದಾಸರು, ವಾದಿರಾಜರು ಇವರೆಲ್ಲರ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಯಾಕೆ ಅಂತಂದರೆ, ನಾವು ನೋಡೋದಾದರೆ ಅವರ ಪೂರ್ವಾಶ್ರಮದಲ್ಲಿ ಒಂದು ನಮಗೆ ಕಥೆ ಕೂಡ ಬರ್ತದೆ. ಏನು ಅಂತಂದರೆ, ಒಂದು ಸಾರಿ ವ್ಯಾಸತೀರ್ಥರು ಮತ್ತು ಪುರಂದರದಾಸರು ಹಾಗೂ ವಾದಿರಾಜರು ಒಂದು ಕಡೆ ಕೂತಿರ್ತಾರೆ. ಆವಾಗ ಇಲ್ಲಿ ಕನಕ ಇದ್ದರೆ ಒಳ್ಳೆಯದು ಅಂತ ಮಾತಾಡಿದಾಗ, ಅಲ್ಲೇ ಕುರಿ ಮೇಯಿಸ್ತಾ ಇದ್ದೊಬ್ಬ ಮನುಷ್ಯನನ್ನು ಕರೆದು ಕನಕದಾಸರನ್ನು ಕರ್ಕೊಂಡು ಬಾ ಅಂತ ಕಳಿಸಿದರು. ಕನಕದಾಸರನ್ನು ಕರ್ಕೊಂಡು ಬರುವಾಗ ಕನಕದಾಸರು ಅವರಲ್ಲಿ ಏನಾದರೂ ಬೇಡು ಅಂದಾಗ, ಅವ್ರಿಗೆ ಏನು ಬೇಡಬೇಕಂತ ಗೊತ್ತಿಲ್ಲ ಆ ಮನುಷ್ಯನಿಗೆ. ನಿಮ್ಮಲ್ಲಿದ್ದದ್ದು ಒಂದಿಷ್ಟು ಅಂತ ನಾವು ಅವರ ಆಡು ಭಾಷೆಯಲ್ಲಿ ಕೇಳ್ತಾರೆ. ಅಂದರೆ ವ್ಯಾಸತೀರ್ಥರ ಹತ್ತಿರ ಇದ್ದದ್ದು, ಪುರಂದರದಾಸರ ಹತ್ತಿರ ಇದ್ದದ್ದು, ವಾದಿರಾಜರ ಹತ್ತಿರ ಇದ್ದದ್ದು ಸ್ವಲ್ಪ ಕೇಳಿ ಪಡಿ ಅಂತ ಹೇಳ್ತಾರೆ. ಅದು ಏನು ಅರ್ಥ ಅಂತಂದ್ರೆ, ಅವರಲ್ಲಿರುವ ಜ್ಞಾನ ಅಂತ ಅರ್ಥ. ಅದನ್ನೆಲ್ಲ ಪಡೆದು ಆಯಿತು ಕೊಟ್ಟಿವಿ. ಇದನ್ನು ನಿನಗೆ ಯಾರು ಹೇಳಿದರು ಅಂದರೆ, ಇದನ್ನು ಕನಕದಾಸರು ಹೇಳಿದರು ಅಂತಂದಾಗ ನಾವು ನೋಡ್ತೀವಿ. ಅಂದರೆ ಮೂವರಲ್ಲಿ ಇರುವಂತಹ ಒಂದು ಏನಂತಾರೆ, ಬುದ್ಧಿ ಜ್ಞಾನವನ್ನು ಕೇಳು ಅಂತ ಇಲ್ಲಿ ನಮಗೆ ಅನ್ನಿಸ್ತದೆ. ಜ್ಞಾನದ ಒಂದು ಅವರಲ್ಲಿರುವ ಒಂದು ಅಪಾರ ಭಂಡಾರವನ್ನು ನೀನು ಕೇಳಿ ತಗೋ ಅಂತ ಹೇಳ್ದಂಗೆ. ವ್ಯಾಸತೀರ್ಥರು ಸಾಮಾನ್ಯರಲ್ಲ, ಪ್ರಹ್ಲಾದರು ಅವತಾರ, ಮತ್ತು ಪುರಂದರದಾಸರು ನಾರದರ ಅವತಾರ, ವಾದಿರಾಜರು ಮಹಾನ್ ಋಜುಗಣಸ್ಥರಲ್ಲಿ ಒಬ್ಬರು. ಈ ರೀತಿ ಇವರೆಲ್ಲರನ್ನ ನೋಡಿದರೆ ಇವರೆಲ್ಲರ ಒಂದು ದಯೆ ಅಂದರೆ 80ನೇ ಇಳಿ ವಯಸ್ಸಿನಲ್ಲಿ ಅವರ ಎಲ್ಲ ಸರ್ವಮೂಲಗಳು, ಆಚಾರ್ಯರ ಸರ್ವಮೂಲಗಳು ಓದಿ ಪಕ್ವತೆಗೆ ಬಂದಾಗ ಇದನ್ನು ಒಂದು ರಚನೆ ಮಾಡು ಅನ್ನುವ ದೃಷ್ಟಿಯಿಂದ ಅವರಿಗೆ ಅನುಗ್ರಹ ಮಾಡಿದ್ದನ್ನು ನಾವು ನೋಡ್ತೀವಿ. ಮತ್ತು ಇದನ್ನು ರಚನೆ ಮಾಡುವಂಥ ಅವರು ಪೇಳಿದ್ದ ಒಂದು ಅಥವಾ ಸ್ವಪ್ನದಲ್ಲಿ ಬಂದು ಅವರು ಇವರಿಗೆ ಹೇಳಿದರು. ಆ ದೃಷ್ಟಿಯಿಂದ ಇವರು ಅದನ್ನು ರಚನೆ ಮಾಡಿದರು ಅಂತ. ಯಾವುದೇ ಒಂದು ನಾವು ದೊಡ್ಡವರ ವಿಷಯವಾಗಿ ನಾವು ಮಾತಾಡಬೇಕಾಯಿತು ಅಂದ್ರೆ ಅವರ ನಿಕಟವರ್ತಿಗಳು, ಈಗ ನೋಡೋದಾದರೆ ಅಪ್ಪಣಾಚಾರ್ಯರು, ರಾಯರ ಬಗ್ಗೆ ಅಪ್ಪಣಾಚಾರ್ಯರ ಸ್ತೋತ್ರಗಳಲ್ಲಿ ನಮಗೆ ವಿಶೇಷವಾಗಿ ಗುರುತಾಗ್ತದೆ. ಯಾಕಂದರೆ ಅವರ ಒಡನಾಡಿಗಳು, ನಿಕಟವರ್ತಿಗಳಿಂದ ನಾವು ಅವ್ರ ವಿಷಯಗಳನ್ನು ತಿಳಿಬೇಕು. ಅದರಂತೆ ಇಲ್ಲಿ ಕೂಡ ಶ್ರೀಧ ವಿಠಲರ ಫಲಸ್ತುತಿಯಲ್ಲಿ ಈ ಒಂದು ನುಡಿಯಲ್ಲಿ ನಮಗೆ ಇದು ಗೊತ್ತಾಗ್ತದೆ. ಅಂದರೆ ವ್ಯಾಸರಾಯರು, ಪುರಂದರದಾಸರು ಹಾಗೂ ವಾದಿರಾಜರ ಅನುಗ್ರಹದಿಂದ ಇದನ್ನು ಬರೆದ್ರು ಅಥವಾ ಅವರ ಒಂದು ಅಪ್ಪಣೆಯ ಮೇರೆಗೆ, ಆಗ್ರಹದ ಮೇರೆಗೆ ಇದನ್ನು ರಚನೆ ಮಾಡಿದರು ಅಂತ ನಾವು ಇಲ್ಲಿ ಉತ್ತರ ತಗೋಬಹುದು. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇದೇ ಹರಿಕಥಾಮೃತ ಸಾರವನ್ನೇ ಕುರಿತು ಭಾಮಿನಿ ಷಟ್ಪದಿಯಲ್ಲೇ ಏಕೆ ಬರೆದರು, ಏನಾದರೂ ವಿಶೇಷ ಕಾರಣವಿದೆಯೇ? ಹೌದು, ಇದಕ್ಕೆ ವಿಶೇಷವಾದ ಕಾರಣವಿದೆ. ಇದನ್ನು ನಮ್ಮ ಗುರುಗಳು ಮಾತ್ರ ನಮ್ಗೆ ಹೇಳಿದ್ದು ನಾನು ಕೇಳಿದ್ದೀನಿ. ಆ ದೃಷ್ಟಿಯಿಂದ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಈ ಹರಿಕಥಾಮೃತ ಸಾರ 80ನೇ ವಯಸ್ಸಿನಲ್ಲಿ ಬರೆಯೋದಕ್ಕೂ ಕೂಡ ಅದೇ ಕಾರಣ ಅಂತ ಕೂಡ ಹೇಳ್ತಾರೆ. ಏನು ಅಂತಂದರೆ, ಇದು ಒಂದು ಅದ್ವೈತದ ಒಂದು ಮಹಾಲಿಂಗ ರಂಗ ಎನ್ನುವ ಒಬ್ಬ ಕವಿ, ಅವನೇನಂದ್ರೆ ನಿಜಗುಣ ಶಿವಯೋಗಿಗಳ ಶಿಷ್ಯ ಅಂತ ಕೂಡ ಹೇಳ್ತಾರೆ. ಅಂತಹ ಮಹಾಲಿಂಗ ರಂಗ ಎನ್ನುವ ಕವಿ ಏನು ಮಾಡಿದ ಅಂತಂದರೆ, ಅನುಭವಾಮೃತ ಅನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿದ್ದ. ಅದು 11ನೇ ಶತಮಾನದಲ್ಲಿ ಹೇಳ್ತಾರೆ. ಇತ್ತೀಚಿನ ಪಠ್ಯಪುಸ್ತಕಕ್ಕೆ ಕೂಡ ಅದು ಇತ್ತು ಅಂತ 15-16ನೇ ಶತಮಾನದಲ್ಲಿ ಶಾಲಾ ಪಠ್ಯಪುಸ್ತಕಕ್ಕೆ ಕೂಡ ಇತ್ತು ಅಂತ ಹೇಳ್ತಾರೆ. ಅದು ನನಗೆ
ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ಯಾವ ಡಿಗ್ರಿ ಕಾಲೇಜಲ್ಲಿ ಇತ್ತು ಅಥವಾ ಹೈಸ್ಕೂಲಿಗಿತ್ತು ಗೊತ್ತಿಲ್ಲ. ಆದರೂ ಕೂಡ ಪಠ್ಯಪುಸ್ತಕಕ್ಕೆ ಕೂಡ ಅದು ಇತ್ತು, ಅನುಭವಾಮೃತ ಅಂತ. ಆ ಅನುಭವಾಮೃತ ಅನ್ನೋದು ಮಹಾಲಿಂಗ ರಂಗ ಅಥವಾ ರಂಗನಾಥ ಎನ್ನುವ ಕವಿ ಏನು ಅಂತಂದರೆ ಒಂದು ಅದ್ವೈತದ ಒಂದು ಅನುಭವಾಮೃತ ಅನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿರ್ತಾನೆ. ಆ ಗ್ರಂಥ ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿ 11 ಅಧ್ಯಾಯಗಳಲ್ಲಿ ಇದೆ. ಅದನ್ನು ಅವನು ತುಂಬ ಚಮತ್ಕಾರಿಕವಾಗಿ ರಚನೆ ಮಾಡಿದ್ದಾನೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ನಾವು ನೋಡ್ತೀವಿ 2013-14 ಇಸ್ವಿಯಲ್ಲಿ ವಿಜಯವಾಣಿಯಲ್ಲಿ ಅನುಭವದ ಬೆಳಗು ಅಂತ ಪ್ರೊಫೆಸರ್ ಮೈಲಾಪುರ ವೆಂಕಟೇಶ ಅಂತ ಅವರ ಒಂದು ಅನುಭವದ ಬೆಳಗು ಅನ್ನುವ ಒಂದು ಇದು ಬರ್ತಿತ್ತು. ಏನಂತಂದರೆ ಈ ಒಂದು ಸಂಕಲನ ಪ್ರತಿ ಬುಧವಾರ ಅಥವಾ ಗುರುವಾರದ ದಿನ ಇದು ಅನುಭವಾಮೃತ ಪೇಪರ್ನಲ್ಲಿ, ವಿಜಯವಾಣಿ ಪೇಪರ್ನಲ್ಲಿ ಕೂಡ ನಾನು ನೋಡಿದ್ದುಂಟು. ಅದನ್ನು ಅನುಭವಾಮೃತ ಅನ್ನುವ ಅದು ಒಂದು ಮಹಾನ್ ಗ್ರಂಥ, ಅದ್ವೈತದ ಗ್ರಂಥ. ಅದನ್ನು ಖಂಡನ ಮಾಡಲಿಕ್ಕಾಗಿ, ಮಂಡನೆಗಾಗಿ ಇದನ್ನು ಜಗನ್ನಾಥದಾಸರು ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿದರು ಅಂತ ಉಲ್ಲೇಖ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಸುಲಿದ ಬಾಳೆಹಣ್ಣಿನಂತೆ ಅದ್ವೈತ ಅಂತ ಹೇಳ್ತಾರೆ. ಆದರೆ ಈ ಹರಿಕಥಾಮೃತ ಸಾರ ಹೇಳ್ತದೆ ಹಣ್ಣು ಸುಲಿಯೋದು ಕೂಡ ಬೇಕಿಲ್ಲ. ಇದು ಏನಂತಂದರೆ ಯಾವ ರೀತಿ ನಾವು ಏನಂತಂದರೆ ಅದನ್ನು ದ್ರವ ರೂಪದಿಂದ, ಅಂದರೆ ಜ್ಯೂಸ್ ಅಂತ ಹೇಳ್ತೀವಲ್ಲ, ಆ ಜ್ಯೂಸಿನ ಥರ ಮಾಡ್ಕೊಂಡು ಕುಡಿಬಹುದು ಅಂತಹ ಸರಳವಾದ ಅದ್ವೈತ ಸಿದ್ಧಾಂತವನ್ನು, ಪ್ರಮೇಯಗಳನ್ನು, ಪ್ರಮಾಣಗಳನ್ನು, ಪ್ರಮಿತವಾದ ಸರ್ವಮೂಲಗಳ ಎಲ್ಲ ವಿಷಯಗಳು ಇದರಲ್ಲಿ ಅಡಕವಾಗಿದ್ದು ಇದನ್ನೇನಂತಂದರೆ ರಚನೆ ಮಾಡಿ ನಮಗೆ ದಾಸರಾಯರು ಕೊಟ್ಟರು. ಯಾಕೆ ಅಂತಂದರೆ ಪ್ರಾಕೃತ ಉಕ್ತಿಗಳು, ಅಂದರೆ ಕನ್ನಡ ಸಂಸ್ಕೃತದಲ್ಲಿ ಇದ್ದಂಥ ಎಲ್ಲ ಸರ್ವಮೂಲಗಳು ಮತ್ತು ವೇದವ್ಯಾಸರ ಗ್ರಂಥಗಳ ಪುರಾಣೋಕ್ತ ವಿಷಯಗಳನ್ನೆಲ್ಲ ಏನಂತಂದರೆ ಕನ್ನಡದಲ್ಲಿ ನಮಗೆ ಅನುವಾದ ಮಾಡಿಕೊಟ್ಟದ್ರಿಂದ ನಮಗೆ ಇವಾಗ ಭಗವಂತನ ವಿಷಯಕವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ. ಇದು ಇಲ್ಲದೆ ಹೋಗಿದರೆ ಇದು ಜನಸಾಮಾನ್ಯರಿಗೆ, ಅದರಲ್ಲಿ ಸ್ತ್ರೀಯರಿಗಂತೂ, ವೇದಾಧಿಕಾರಿಗಳಿಲ್ಲದ ಸ್ತ್ರೀಯರಿಗಂತೂ ಯಾವ ಶಾಸ್ತ್ರದ ವಿಷಯಗಳು ಕೂಡ ಗೊತ್ತಾಗ್ತಿರಲಿಲ್ಲ. ಹೀಗಾಗಿ ಜಗನ್ನಾಥದಾಸರು ನಮಗೆ ಈ ಒಂದು ಗ್ರಂಥವನ್ನು ಮಾಡಿಕೊಟ್ಟು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಹಾಗೂ ನಮಗೆ ಮೋಕ್ಷದ ಮಾರ್ಗಕ್ಕೆ ಕೊಂಡೊಯ್ಯಲಿಕ್ಕೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ನಮಗೆ ಶಾಸ್ತ್ರವನ್ನು ತಿಳಿಸಿದ್ದಾರೆ. ದೃಷ್ಟಾಂತಗಳ ಪೂರ್ವಕವಾಗಿ ಅನೇಕ ದೃಷ್ಟಾಂತಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಅದರ ಜೊತೆಗೆ ಭಾಮಿನಿ ಷಟ್ಪದಿಯಲ್ಲಿ ಇದನ್ನು ರಚನೆ ಮಾಡ್ಯಾರೆ. ಯಾಕೆ ಅಂತಂದರೆ ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿ ಇದ್ದುದರಿಂದ ತಾವು ಕೂಡ ಅದಕ್ಕೆ ಪ್ರತಿ ಉತ್ತರ ಎನ್ನುವಂತೆ ಭಾಮಿನಿ ಷಟ್ಪದಿಯಲ್ಲೇ ರಚನೆ ಮಾಡಿದ್ದು ವಿಶೇಷವಾದ ಕಾರಣವಿದೆ ಅಂತ. ಇದನ್ನು ನಾನು ಅಧ್ಯಯನ ಮಾಡಿದಂತಹ ಪ್ರೊಫೆಸರ್ ಡಾಕ್ಟರ್ ರಂಗನಾಥ್ ಭಾರದ್ವಾಜ್ ಅವರು ನಮಗೆ ಈ ವಿಷಯವನ್ನು ಹೇಳ್ತಾ ಇದ್ದರು. ಹರಿಕಥಾಮೃತ ಸಾರವನ್ನು ನಾನು ಅವರ ಹತ್ರ ಅಧ್ಯಯನ ಮಾಡಿದ್ದೆ. ಆ ದೃಷ್ಟಿಯಿಂದ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇದು ಕೆಲವು ಕಡೆ ಇದು ಉಲ್ಲೇಖ ಇಲ್ಲ, ಆದರೂ ಕೂಡ ನನ್ನ ಗುರುಗಳ ಒಂದು ಕರುಣೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ, ಮತ್ತು ಮುಂದಿನ ಇದರಲ್ಲಿ ಕೇಳ್ತಾರೆ ಪ್ರಶ್ನೆ, ಹರಿಕಥಾಮೃತ ಸಾರದಲ್ಲಿನ ಪ್ರಮೇಯಗಳನ್ನು ಅವರು ಬೇರೆ ತಮ್ಮ ಯಾವ ಕೃತಿಗಳಲ್ಲೂ ಮತ್ತು ಸುಳಾದಿಯಲ್ಲಿ ತಂದಿಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ತಂದಿದ್ದಾರೆ. ಹರಿಕಥಾಮೃತ ಸಾರ ರಚನೆ ಮಾಡಿದ ಮೇಲೆ ಅನೇಕ ನಂತರದ ಇದು ನಾವು ನೋಡೋದಾದರೆ ಗ್ರಂಥ ಹರಿಕಥಾಮೃತ ಸಾರ ಅಂತೂ ಮಹಾನ್ ಗ್ರಂಥ. ಅದರ ಜೊತೆಗೆ ಏನಂತಂದರೆ ಅವರು ರಚಿಸಿದ ಅಣು ಹರಿಕಥಾಮೃತ ಸಾರ ಅಂತಲೇ ನಾವು ಕರೆಯುವಂತಹ ಫಲವಿದು ಬಾಳುವುದಕ್ಕೆ ಅಂತಂದರೆ ಮನುಷ್ಯ ಬಂದ ಮೇಲೆ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನುವುದನ್ನು ಫಲವಿದು ಬಾಳುವುದಕ್ಕೆ ಎಂಬ ಕೃತಿಯಲ್ಲಿ ನಮಗೆ ಬಹಳ ತೋರಿಸ್ಕೊಡ್ತಾರೆ. ಪಂಚಾಗ್ನಿಗಳಲ್ಲಿ ಯಾವ ರೀತಿ ಹೋಮಿಸಬೇಕು, ಮತ್ತು ಗ್ರಹ ಕರ್ಮಗಳನ್ನು ಯಾವ ರೀತಿ ಬೇಸರದೆ ಮಾಡಬೇಕು, ಬೇಜಾರು ಪಟ್ಕೊಳ್ಳಾರ್ದೆ ಪ್ರತಿಯೊಂದು ಭಗವಂತನ ಪೂಜೆ, ಆಹಾರ ಭಗವಂತಗೆ ಅರ್ಪಿಸು, ಎಲ್ಲ ವಿಷಯಗಳು, ಅನೇಕ ವಿಷಯಗಳು ಏನಂತಂದರೆ ಹರಿಕಥಾಮೃತ ಸಾರದ ನುಡಿಗಳನ್ನು ನಾವು ಅಲ್ಲಿ ಏನಂದರೆ ನಾವು ಕಾಣ್ತೀವಿ. ವಿಷಯಗಳನ್ನು, ಪ್ರಮೇಯಗಳನ್ನು, ಪ್ರಮಾಣಗಳನ್ನು, ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ. ಅದರ ಜೊತೆಗೆ ನಾವು ನೋಡ್ತೀವಿ ಅನೇಕ ನವಪ್ರಮೇಯಗಳು ಅಂತ ಕೂಡ ಕರಿತೀವಿ ನಾವು. ಪಂಚಭೇದ, ತಾರತಮ್ಯ, ಜಗತ್ತು ಸತ್ಯ, ಇದು ಎಲ್ಲ ಏನು ಅಂತಂದರೆ ಇನ್ನೊಂದು ನಾವು ದೃಷ್ಟಿಯಿಂದ ನೋಡೋದಾದರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಅದ್ವೈತ ಹೇಳಿದರೆ ಜಗತ್ತು ಸತ್ಯ, ಬ್ರಹ್ಮ ಸತ್ಯ ಅಂತ ವಿಶಿಷ್ಟ ಅದ್ವೈತ ರಾಮಾನುಜ ಆಚಾರ್ಯರು ಸಿದ್ಧಾಂತಪಡಿಸಿದರು.
ಆದರೆ ಮುಂದೆ ಬರುವಂತಹ ಆಚಾರ್ಯ ಮಧ್ವರು ಏನಂತಂದರೆ ಇಲ್ಲಿ ತಾರತಮ್ಯ ಅವರೇನು ಹೇಳ್ತಾರೆ ಅಂತಂದರೆ ರಾಮಾನುಜ ಮತಸ್ಥರು ತಾರತಮ್ಯ ಇಲ್ಲಿ ಮಾತ್ರ ಭೇದ ಅಲ್ಲಿ ಒಂದೇ, ಅಂದರೆ ಮೋಕ್ಷದಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಆದರೆ ನಮ್ಮ ಪಂಚಭೇದ ತಾರತಮ್ಯದ ಜೊತೆಗೆ ನಮ್ಮ ಆಚಾರ್ಯ ಮಧ್ವರು ಹೇಳಿದ್ದೇನೆಂತಂದರೆ ನೀಚೋಚ್ಚ ಭಾವಂಗತಃ, ಅಂದರೆ ತಾರತಮ್ಯವಿದೆ, ನೀಚೋಚ್ಚವಾಗಿ ಇದೆ. ನೀಚರು ಹಾಗೂ ಉಚ್ಚರು ಅಂತಂದರೆ ಬಿಂಬರೇನಿಪರು ಸೋತ್ತಮರು, ಪ್ರತಿಬಿಂಬರೇನಿಪರು ಸ್ವಾವರರು ಅಂತ ಹೇಳ್ತಾ, ಇಲ್ಲಿ ಮಾತ್ರ ಭೇದ ಅಲ್ಲಿ ಒಂದೇ ಅಂತಂದರೆ ಅಲ್ಲಿಯೂ ಭೇದ ಇದೆ, ಇಲ್ಲಿಯೂ ಭೇದ ಇದೆ ಅಂತ ಸಾಬೀತು ಮಾಡಿ ಹೇಳಿದವರು ನಮಗೆ ಆಚಾರ್ಯ ಮಧ್ವರು. ಆ ಸಿದ್ಧಾಂತವನ್ನು ನೀಚೋಚ್ಚ ಭಾವಂಗತಃ ಅನ್ನುವ ಒಂದು ಪ್ರಮೇಯವನ್ನು ಕೂಡ ಆಚಾರ್ಯ ಮಧ್ವರು ನಮಗೆ ಹೆಚ್ಚು ಒತ್ತು ಕೊಟ್ಟು ಹೇಳಿದ್ದಕ್ಕೆ ತಾರತಮ್ಯ. ಅದಕ್ಕಂತೆ ನಾವು ನೋಡ್ತೀವಿ ಹರಿಕಥಾಮೃತ ಸಾರದಲ್ಲಿ ಸಾಕಷ್ಟು ಅಧ್ಯಾಯಗಳನ್ನು ಸಂಧಿಗಳನ್ನೇನಂತಂದ್ರೆ ಜಗನ್ನಾಥದಾಸರು ತಾರತಮ್ಯಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಮತ್ತೆ ಮತ್ತೆ ಹೇಳೋದರಿಂದ ಪುನರುಚ್ಚಾರಣೆ ಮಾಡೋದರಿಂದ ಏನಂತಂದರೆ ಅದು ಸತ್ಯವನ್ನು ನೀವು ಸರಿಯಾಗಿ ಗಮನಿಸಿಕೊಂಡು ಈ ತಾರತಮ್ಯದ ಚಿಂತನೆಯಿಂದ ತಾರತಮ್ಯ ದ್ವಾರ ಮುಕ್ತಿಗೆ ದ್ವಾರವೇನಿಪುದು ಅಂತ ಹೇಳ್ತಾರೆ. ಜಡ ಮೊದಲು ಬ್ರಹ್ಮಾಂತ ತರತಮೋ ಪ್ರಣತ ಕಾಮದ ನಂಗ್ರಿ ಸಂದರ್ಶನ ಅಪೇಕ್ಷೆ ಉಳ್ಳವಗೆ ಜಡ ಮೊದಲು ನಿಚ್ಚಣಿಕೆ ಏನಿಪದು ಬ್ರಹ್ಮಾಂತ ತರತಮ, ಜಡನಿಂದ ಹಿಡಿದು ಬ್ರಹ್ಮದೇವರವರೆಗೆ ತಾರತಮ್ಯ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಅದು ತಾರತಮ್ಯಕ್ಕೆ ಅನುಗುಣವಾಗಿ 14 ವಿಧದ ತಾರತಮ್ಯ ಇದೆ ಅಂತ ಶಾಸ್ತ್ರದಲ್ಲಿ ಬರ್ತದೆ. ಜ್ಞಾನ, ಆನಂದ, ಲಕ್ಷಣ, ಈ ರೀತಿ ಬಲ, ವೀರ್ಯ, ಸ್ಥೈರ್ಯ, ಈ ರೀತಿ ಅನೇಕ 14 ವಿಧದ ತಾರತಮ್ಯಗಳನ್ನು ನಾವು ವಿಂಗಡಣೆ ಮಾಡಬಹುದು. ಇದು ಎಲ್ಲ ಏನಂತಂದರೆ ಜೀವಿಯಿಂದ ಜೀವಿಗೆ, ಜಡದಿಂದ ಜಡಕ್ಕೆ, ಹಾಗೂ ಏನಂತಾರೆ ಜೀವ ಈಶನಿಗೆ ಯಾವ ರೀತಿ ಭೇದ ಇದೆ ಅನ್ನೋದನ್ನು ನಮಗೆ ದಾಸರಾಯರು ತಿಳಿಸಿಕೊಡೋದಕ್ಕಿಂತ ಮುಂಚೆ ಆಚಾರ್ಯ ಮಧ್ವರ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಮಗೆ ಜಗನ್ನಾಥ ದಾಸರು ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಜಗನ್ನಾಥ ದಾಸರ ಆರಾಧನಾ ಸಂದರ್ಭದಲ್ಲಿ ಯಥಾಮತಿ ಯಥಾಯೋಗ್ಯತೆ ನನಗೆ ತಿಳಿದಂತಹ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ. ತಮಗೆ ಸಮರ್ಪಕ ಎನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಜಗನ್ನಾಥ ದಾಸಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತ ವರದ ಭವತು ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.